ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ. ಎಲ್ಲಿ ಅಭಂಗದ ಮರ್ಮ ಸಾರ ಏನಪ್ಪ ಅಂದರೆ, ಸದಾ ನನ್ನ ಮನಸ್ಸಿನಲ್ಲಿ ಸಗುಣದ ಭಕ್ತಿ ಇರಲಿ, ಚಿತ್ತದಲ್ಲಿ ಯಾವಾಗಲೂ ಸಗುಣ ರೂಪವನ್ನೇ ನಾನು ನೋಡಬೇಕು. ನನ್ನ ಜನ್ಮ ಪುನಃ ಪುನಃ ನಾನು ತಾಳು ಬಂದರೂ ಕೂಡ ನಾನು ನೀನು ಸಗುಣದಲ್ಲೇ ಬರಬೇಕು, ನಾನಿನ್ನ ಸಗುಣ ರೂಪದಲ್ಲಿ ನೋಡಬೇಕು, ಸಗುಣ ಭಕ್ತಿ ಮಾಡಬೇಕು. ಯಾಕೆಂದರೆ ಆ ಸಗುಣದಿಂದಾನೇ ನಾವು ನಿರ್ಗುಣಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಸಗುಣ ಮೂರು ಗುಣ ಉಳ್ಳವನು ಆ ಪರಮಾತ್ಮ ಜೀವ ಸೃಷ್ಟಿಯನ್ನು ಯಾವಾಗ ಮಾಡಿದ್ದಾನೋ ಪ್ರತಿಯೊಂದು ಜೀವರಾಶಿಗೂ ಮೂರು ಗುಣಗಳನ್ನು, ಸತ್ವ ರಜ ತಮೋ ಗುಣಗಳನ್ನು ಕೊಟ್ಟು ಈ ಸೃಷ್ಟಿಯಲ್ಲಿ ತಂದಿದ್ದಾನೆ. ತಾನು ಕೂಡ ಅವತಾರ ತಾಳಿ ಬಂದಾಗ ಈ ಮೂರು ಗುಣಗಳಲ್ಲೇ ಅವನು ಬರಬೇಕು ಪರಮಾತ್ಮ. ಆ ನಿರಾಕಾರ ನಿರ್ಗುಣ, ನಿರ್ಗುಣ ಅಂದರೆ ಯಾವ ಗುಣವೂ ಇಲ್ಲ, ಅಲ್ಲಿ ಲವಲೇಶವೂ ಇಲ್ಲ. ಚೈತನ್ಯ ಒಂದು ಬೆಳಕು, ಆ ಬೆಳಕಿಗೆ ಯಾವ ಗುಣ ಇದೆ? ಏನೂ ಇಲ್ಲ. ಚೈತನ್ಯ ಇದೆ, ಏನಿದೆ ಅದು ಅವ್ಯಕ್ತವಾಗಿದೆ, ವ್ಯಕ್ತಪಡಿಸ್ಲಿಕ್ಕಾಗೋಲ್ಲ. ಅದು ಯಾವಾಗ ಮೂರು ಗುಣ ಹೊಂದಿ ಒಂದು ರೂಪ ಆಕಾರ ಹೊಂದಿ ಬರುತ್ತದೆಯೋ ಆವಾಗ ಅದು ಭಗವಂತ ಭಕ್ತ ಇಬ್ಬರೂ ಆಗಿ ಬರ್ತಾರಲ್ಲಿ. ಅದಕ್ಕೆ ರಾಜಾರಾಮ್ ಮಹಾರಾಜರು ಏನಂತಾರೆ, ಪುನಃ ಪುನಃ ಈ ಅವತಾರವನ್ನು ನಾನು ನೋಡಬೇಕು. ಆ ಅವತಾರ ಸಗುಣದಲ್ಲಿ ಹೆಂಗೆ? ಸಗುಣದಲ್ಲಿ ನನ್ನ ಕಣ್ಣು ಮುಂದೆ ಮನುಷ್ಯ ರೂಪದಲ್ಲಿದ್ದಾನೆ, ಗ್ರಂಥ ರೂಪದಲ್ಲಿದ್ದಾನೆ, ಮೂರ್ತಿ ರೂಪದಲ್ಲಿದ್ದಾನೆ, ಸಮಸ್ತ ಬ್ರಹ್ಮಾಂಡಲ್ಲಿ ಜೀವರಾಶಿಗಳ ಅಚರ ರೂಪದಲ್ಲಿದ್ದಾನೆ. ಹಾಗಾಗಿ ಈ ಅವಕಾಶ ಕೇವಲ ಆ ಸಗುಣ ಅವತಾರದಲ್ಲಿ ಸಗುಣ ರೂಪದಲ್ಲಿ ಉಂಟು, ನಿರಾಕಾರದಲ್ಲಿ ಜ್ಞಾನ ಉಂಟು. ಅದು ನಿರಾಕಾರ ವಸ್ತು, ಅದು ನಿರ್ಗುಣ ವಸ್ತು, ನಿಶ್ಚಲ, ಅಂದ ಕೂಡಲೇ ಅಲ್ಲಿ ಮುಗಿದೋಯ್ತು. ಅಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಏನೂ ಉಂಟಿಲ್ಲ. ಭಕ್ತಿ ಏನಪ್ಪ ಅಂದರೆ ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಲವ್. ಪ್ರತಿಯೊಂದು ಶಬ್ದದ ಮುಖಾಂತರ ನಾವೇನು ವ್ಯಕ್ತಪಡಿಸ್ತೀವೋ ಪ್ರಪಂಚದಲ್ಲಿ ಅದು ಪ್ರೇಮ ಆಗುತ್ತದೆ. ಪರಮಾರ್ಥದಲ್ಲಿ ಅದಕ್ಕೆ ನಾವು ಭಕ್ತಿ ಅನ್ನುತ್ತೇವೆ. ಪ್ರತಿಯೊಂದು ಮಾತಲ್ಲೂ ಪರಮಾತ್ಮನ ಕೊಂಡಾಡೋದು, ಅವನನ್ನು ಪ್ರೀತಿ ಮಾಡೋದು. ಹೆಂಗಪ್ಪ ಆ ಅವ್ಯಕ್ತವಾಗಿರೋದು ತನ್ನನ್ನು ತಾನು ಶಬ್ದದ ಮುಖಾಂತರ ವ್ಯಕ್ತಪಡಿಸುತ್ತದೆ. ದಟ್ ಈಸ್ ದ ಎಕ್ಸ್ಪ್ರೆಷನ್. ಭಕ್ತಿ ಈಸ್ ಟೋಟಲಿ ಎಕ್ಸ್ಪ್ರೆಷನ್. ನೀವು ಏನನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ, ನಿಮ್ಮ ಕಣ್ಣುಗಳಿಂದ ಅವನು ಎಕ್ಸ್ಪ್ರೆಸ್ ಮಾಡ್ಬೋದು, ಕಣ್ಣ ನೀರು ತಂದು ಎಕ್ಸ್ಪ್ರೆಸ್ ಮಾಡ್ಬೋದು, ವಾಣಿ ಮುಖಾಂತರ ಶಬ್ದ ರಚನೆ ಮಾಡಿ ಅಭಂಗ ರಚನೆ ಮಾಡಿ ಹೇಳ್ಬೋದು, ಹಾಡಬಹುದು, ಹೊಗಳಬಹುದು, ಸ್ಫುರಣೆ ಮಾಡಿ ಅವನನ್ನು ಕೊಂಡಾಡಬಹುದು, ಶಬ್ದದಿಂದ ಅವನನ್ನು ಬೈಬಹುದು ನೀವು ಭಗವಂತನನ್ನು, ಆ ಅಧಿಕಾರದಿಂದ, ಪ್ರೇಮದ ಅಧಿಕಾರದಿಂದ. ಸೊ ಏನೇನೆಲ್ಲ ನಾವು ವ್ಯಕ್ತಪಡಿಸ್ತೀವೋ, ಏನು ಆ ಲೋಭ ಇದೆಯೋ, ವಿಕಾರಗಳಿದೆಯೋ, ಆ ವಿಕಾರಗಳು ಭಕ್ತಿದಲ್ಲೂ ನಾವು ಪ್ರಯೋಗ ಮಾಡ್ತೀವಿ. ಸಿಟ್ಟು ಮಾಡ್ತೀವಿ, ಆ್ಯಂಗರ್ ವಿಕಾರ, ಪ್ರಪಂಚದಲ್ಲಿದ್ದರೆ ಅದು ವಿಕಾರ. ಆದರೆ ಅದೇ ವಿಕಾರ ಪರಮಾತ್ಮನಿಗೆ ಪ್ರೇಮದಲ್ಲಿ ಅದೇ ಭಕ್ತಿಯ ನವರಸ ಏನಿದೆಯೋ, ಕ್ರೋಧರಸ, ಭಯರಸ, ಶೃಂಗಾರ ರಸ. ಸೊ ಕ್ರೋಧರಸ ಭಗವಂತನ ಪ್ರೇಮ. ಹೆಂಗೆ ಹಿರಣ್ಯಕಶಿಪು ಪ್ರೇಮ ಮಾಡ್ದ ಭಗವಂತನನ್ನು? ಕ್ರೋಧದಲ್ಲಿ ಪ್ರೇಮ ಮಾಡ್ದ. ಹಿರಣ್ಯಕಶಿಪುಗೆ ಪರಮಾತ್ಮ ಮುಕ್ತಿಯನ್ನು ಕೊಟ್ಟ. ಏನಪ್ಪ, ನೀ ನನ್ನಲ್ಲಿ ಒಂದಾಗು, ಯಾಕೆ ನಿನಗೆ ನನ್ನ ಬಗ್ಗೆ ಉತ್ಕಟವಾದ ಪ್ರೇಮ. ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಕೂಗಿ ಕಿರ್ಚಾಡಿ ಆ್ಯಂಗರಿಂದ ಹಿ ವಾಸ್ ಬಿಕಮಿಂಗ್ ರೆಸ್ಲೆಸ್ ವಿತ್ ಆ್ಯಂಗರ್. ಯಾಕೆಂದರೆ ಭಗವಂತನ ಸತ್ತೆಯನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ ಹಿರಣ್ಯಕಶಿಪು ಎಂಬುವ ಮನಸ್ಸು. ಅವನ ಆಸುರಿ ಸ್ವಭಾವವನ್ನು ಹೋಗಲಾಡಿಸಿ ಪರಮಾತ್ಮ ಅವನನ್ನು ತನ್ನಲ್ಲಿ ತಾನು ಅವನ ಹೊಟ್ಟೆ ಬಗದು ಏನು ಮಾಡ್ದ? ಆ ಆಸುರಿ ಸ್ವಭಾವವನ್ನು, ಆಸುರಿ ರಕ್ತವನ್ನು, ಆಸುರಿ ಲೋಭವನ್ನು, ಆಸುರಿ ಕ್ರೋಧವನ್ನು ತೆಗೆದುಹಾಕಿ ತನ್ನಲ್ಲಿ ತಾನು ಐಕ್ಯ ಮಾಡಿಕೊಂಡ. ಯಾಕೆ? ನಿನ್ನಂಥ ಭಕ್ತನೇ ಇಲ್ಲ ಯಾಕೆಂದರೆ ಇಷ್ಟು ಪ್ರೇಮ ನನಗೆ ಯಾರು ಮಾಡ್ತಾರಪ್ಪ? ಅದಕ್ಕೆ ಸಗುಣದು
ರಾಜಾರಾಮ್ ಮಹಾರಾಜರು ಇಲ್ಲಿ ಹೇಳ್ತಾರೆ, ನಾವು ಜನ್ಮಕ್ಕೆ ಬಂದರೆ, ಇಲ್ಲಿ ಬಂದರೆ ಸಗುಣ ರೂಪ ಜನ್ಮಕ್ಕೆ ಬರಬೇಕು, ಪದೇ ಪದೇ ಅಂದರೆ ನಿನ್ನ ಸಗುಣ ರೂಪ ನೋಡ್ಲಿಕ್ಕೆ ಬರಬೇಕು. आवडी चित्ती सगुणाची क्षितनधरी जन्मासी निराकारी लाभ कोण येथे देव भक्तपण असे आनंद अपार तुझे पाहुनी अवतार चिदंबरा दास म्हणे याजसाठी जन्मा येणे. ಯಾಜसाठी ಜನ್ಮ ಏಣೆ, ನನ್ನ ಜನ್ಮ ಪುನಃ ಪುನಃ ಆಗಿ ನಾನು ಸಗುಣ ರೂಪದಲ್ಲಿ ಮಾನವನಾಗಿ ಬಂದು ಏನು ಮಾಡಬೇಕಾಗಿದೆಯಪ್ಪ ಅಂದರೆ, ಕಣ್ಣನಿಂದ ನಿನ್ನ ಸಗುಣ ಮೂರ್ತಿಯನ್ನು ನೋಡಬೇಕು, ಮೇಲಿಂದ ಪಾದದಿಂದ ಮಸ್ತಕ ತನಕ, ಮಸ್ತಕದಿಂದ ಪಾದದ ತನಕ ನಿನ್ನ ಸುಂದರ ಭವ್ಯವಾದ ರೂಪವನ್ನು ನಾನು ಅನುಭವಿಸಬೇಕು, ಭೋಗಿಸ್ಬೇಕು ಆ ರೂಪನ ನಾನು. ನಿನ್ನ ಕಣ್ಗಳು, ನಿನ್ನ ಕಿವಿಗಳು, ನಿನ್ನ ಪೀತಾಂಬರ ವಸ್ತ್ರಗಳು, ನಿನ್ನ ಗುಂಡಿಧರ ರೂಪ, झाला सगुण अवतार ಅಥವಾ ಅಲ माझा ಶ್ರೀಪತಿ, ಅದರಲ್ಲಿ ಏನು ಹೇಳ್ತಾರೆ, ಶುಭ್ರ ಚೀರ ಡೋಯಿವರಿ ಅಡ್ವೆ ಗಂಧ ते केशरी आला माझा हो ಶ್ರೀಪತಿ. ನನ್ನ ಒಡೆಯ ಬಂದಿದ್ದಾನಪ್ಪ, ನೋಡಿ ಎಷ್ಟು ಸುಂದರವಾಗಿದ್ದಾನೆ. ಕ್ಷಿತನ ಧರಿ ಜನ್ಮಾಚಿ, ಈ ಕ್ಷಿತ ಅಂದರೆ ಅದಕ್ಕೆ ಬೇಸರ ಪಡಬೇಡ್ರಿ, ಈ ಜನ್ಮಕ್ಕೆ ಬಂದು ಬೇಸರ ಪಡಬೇಡ್ರಿ, ಅವನನ್ನು ಆವಡಿ ಚಿತ್ತ, ನನ್ನ ಮನಸ್ಸು ತುಂಬ ನಿನ್ನ ಸಗುಣ ಮೂರ್ತಿಯನ್ನೇ ತುಂಬ್ಕೋಬೇಕು. ಆ ಬಾಬುಳ್ಗಾವ್ನಲ್ಲಿರುವ ಸುಂದರವಾದ ಮೂರ್ತಿಯನ್ನು ಕಣ್ತುಂಬ ನೋಡಬೇಕು. ಅಲ್ಲಿ ಹೋದಾಗ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಕಣ್ತುಂಬ ನಾನು ಅವನನ್ನು ಕಣ್ಣಲ್ಲಿ ಎಲ್ಲ ಸಂಪೂರ್ಣವಾಗಿ ಅವನನ್ನು ಬಂಧಿಸ್ತಾ ಮಾಡ್ಕೋಬೇಕು ಅವನನ್ನು. ಯಾಕೆಂದರೆ ಯಾವಾಗ ನಾನು ಪುನಃ ವಾಪಸ್ ಮನೆಗೆ ಬರ್ತೀನೋ, ಕಣ್ಣು ಮುಚ್ಚಿದ್ರೆ ಸಾಕು, ಆ ಬಾಬುಳ್ಗಾವ್ ಮೂರ್ತಿ ನನ್ನ ಕಣ್ಣು ಮುಂದೆ ಪ್ರಕಟ ಆಗ್ಬಿಡ್ಬೇಕು. ಅಂಥ ಸುಂದರವಾದ ಮೂರ್ತಿ. ನಿರಾಕಾರಿ ಲಾಭಕೋಣ, ನಿರಾಕಾರ ರೂಪ, ನಿರಾಕಾರ ರೂಪ ಅಲ್ಲಿ ಏನೂ ಇಲ್ಲ ಅಂದಮೇಲೆ, ಅಲ್ಲಿ ಏನೂ ಇಲ್ಲ ಅಂದರೆ ನೀ ತಟಸ್ಥನಾಗಿ ಕೂತಿರ್ತಿ, ಅದರ ಲಾಭ ಏನಿದೆ ಅಂತಾರೆ ಭಕ್ತರು. ಈ ಭಕ್ತಿ ಮಾರ್ಗದ ವಿಶೇಷತೆ ಏನಪ್ಪ ಅಂದರೆ, ಅವರಿಗೆ ನಿರಾಕಾರದ ಜ್ಞಾನ ಆದರೂ ಕೂಡ ಅವರು ಯಾವಾಗಲೂ ಸಗುಣದಲ್ಲೇ ಅವನನ್ನು ಭಜಿಸಬೇಕು ಅಂತಾರೆ. ಯಾಕೆಂದರೆ ಅಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪರಮಾತ್ಮನಿಗೆ ಹಚ್ಚದ ಅಷ್ಟಗಂಧದ ಸುಗಂಧ ನನ್ನ ಒಂದು ರಕ್ತದ ಕಣಕಣಗಳಲ್ಲಿ ಸಂಪೂರ್ಣವಾಗಿ ಒಂದಾಗ್ಬಿಡಬೇಕು, ಮರ್ಜ್ ಆಗಿಬಿಡಬೇಕು. ಶಬ್ದದಿಂದ ನಾನು ಭಗವಂತನ ಕೊಂಡಾಡುವಾಗ ನಾನು ವಿಠಲ, ನಾನು ಚಿದಂಬರ ಒಂದಾಗ್ಬಿಡ್ಬೇಕು. ನನ್ನ ಬಿಟ್ಟು, ಅವನನ್ನು ಬಿಟ್ಟು ಇನ್ನೊಬ್ಬರು ಮೂರನೇ ಪಾರ್ಟಿ ಯಾರೂ ಇರ್ಕೂಡದಲ್ಲಿ. ಏತೇ ದೇವ ಭಕ್ತಪಣ. ಶಬ್ದ, ಸ್ಪರ್ಶ, ಸ್ಪರ್ಶದಿಂದ ಆ ಸ್ವಾಮಿ ಮೂರ್ತಿನ ಅಭಿಷೇಕ ಮಾಡುವಾಗಲಿ, ಅಥವಾ ಎಣ್ಣೆ ಹಚ್ಚುವಾಗಲಿ, ಕ್ಷೀರಾಭಿಷೇಕ ಮಾಡುವಾಗಲಿ, ನಾನು ಸ್ವಾಮಿನ ಸ್ಪರ್ಶ, ಮೂರ್ತಿ, ಕಲ್ಲಿನ ಮೂರ್ತಿ ಸ್ಪರ್ಶ ಮಾಡ್ತಿಲ್ಲ ನಾವು ಅಲ್ಲಿ. ಆ ನಿಜವಾದ ಯಾವಾಗ 260 ವರ್ಷದ ಕೆಳಗಡೆ ಯಾವ ಸ್ವಾಮಿ ಪ್ರಕಟ ಆಗಿದ್ನೋ, ಸಾಕ್ಷಾತ್ ಅವನನ್ನು ನಾನು ಸ್ಪರ್ಶ ಮಾಡ್ತಾ ಇದ್ದೀನಿ. ನಿಜವಾಗಿ ಆ ಭಾವನೆ ನಮ್ಮ ಉತ್ಕಟವಾದ ಭಾವನೆ ಇದ್ದರೆ ನಮಗೆ ನಿಜವಾಗ್ಲೂ ನಮಗೆ ಆ ವೈಬ್ರೇಷನ್ ಫೀಲ್ ಆಗುತ್ತೆ. ಆ ಭಗವಂತನ ಮುಟ್ಟಿದ್ರು, ವಿಗ್ರಹ ಮುಟ್ಟಿದ್ರೂ ಕೂಡ ಅಲ್ಲಿ ಲೈವ್ ಎನರ್ಜಿ, ಯು ಕ್ಯಾನ್ ಫೀಲ್ ದಟ್ ಎಲೆಕ್ಟ್ರಿಕ್ ಕರೆಂಟ್ ಲೈವ್. ಹಾಗೇನಾದ್ರು ನಮಗೆ ನಿಜವಾಗಿಯೂ ಆ ನಾಮಸ್ಮರಣೆ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ದಟ್ ವೈಬ್ರೇಷನ್, ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಬಿ ಪಾಸಿಂಗ್. ಅದಕ್ಕೆ ಯಥೇ ದೇವ ಭಕ್ತಪಣ. ಯಾಕೆ ದೇವಿ ದೇವತಾನೂ ಕೂಡ ಜನ್ಮ ಜನ್ಮಾಂತರದಲ್ಲಿ ಪೃಥ್ವಿ ಮೇಲೆ ಬಂದು ಮಾನವ ಜನ್ಮ ತಗೋಬೇಕು ಅಂದರೆ, ಅಲ್ಲಿ ಪಾರದರ್ಶ ಸ್ಥಿತಿಯಲ್ಲಿ, ಲೈಕ್ ಎ ಮೆಂಬ್ರೇನಸ್ ಕವರಿಂಗ್ ಥರ ಅವರೆಲ್ಲ ಪಾರದರ್ಶಿಗಳ ಥರ ಅಲ್ಲಿರ್ತಾರೆ ಆ ಲೋಕದಲ್ಲಿ. ದೇ ಕೆನಾಟ್ ಎಂಜಾಯ್ ದಿಸ್. ಹೀಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಏಕೆಂದರೆ ನಿರಾಕಾರದಲ್ಲಿ ಯಾವ ಮಾತೇ ಇಲ್ವಲ್ಲ, ಮಾತಿಲ್ಲ, ಕತೆ ಇಲ್ಲ, ಏನೂ ಇಲ್ಲ, ಸಗುಣ ನಿರ್ಗುಣ ಬ್ರಹ್ಮದಲ್ಲಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಾವು ಹೀಗೆ ಆ ಭಗವಂತನ ಕೊಂಡಾಡಲಿಕ್ಕೆ ಭಕ್ತರಾಗಿ ಹುಟ್ಟಬೇಕು, ಸಂತರಾಗಿ ಹುಟ್ಟಬೇಕು. ಸದಾ ಕಾಲ ಆ ವೀಣೆ ಝೈಂಕಾರ ನಾದವನ್ನು ಮಾಡಿದಾಗ, ಅಲ್ಲಿ ಒಂದು ನಾಮ ತಗೊಂಡಾಗ, ಶಿವಚಿದಂಬರ ಶಿವಚಿದಂಬರ ತಾರಕೇಶ್ವರ ತುझ ನಮೋ ನಮೋ
ಶಿವಚಿದಂಬರ 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 ಶಿವಚಿದಂಬರ. ಇದು ನಿರ್ಗುಣನೆಲ್ಲ ಹೇಳಲಿಕ್ಕೆ ಅವಕಾಶ ಇಲ್ಲ ನಮಗೆ. ನಿರ್ಗುಣದಲ್ಲಿ ಮೌನ ಇರುತ್ತೆ ಯಾವಾಗಲೂ. ಅಲ್ಲಿ ವಾಣಿನೇ ಇಲ್ಲ. ಅಲ್ಲಿ ಬಿಯಾಂಡ್ ವಾಣಿ, ಬಿಯಾಂಡ್ ದ ರೀಚ್ ಆಫ್ ವಾಣಿ ಆ ಸ್ಟೇಟು. ಅಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಮ್ಮ ವಾಣಿಯಿಂದ ಆಚೆ ಒಂದು ಶಬ್ದನೂ ಬರೋದಿಲ್ಲ. ಆದರೆ ಭಕ್ತಿ ಮಾರ್ಗದಲ್ಲಿ ಭಗವಂತ ಹಾಗೂ ಭಕ್ತನ ನಡುವೆ ಈ ಸಂಭಾಷಣೆ ಆಗಬೇಕು, ಪ್ರೇಮದ ಸಂಭಾಷಣೆಗಳಾಗಬೇಕು, ಹಿತನುಡಿಗಳಾಗಬೇಕು. ಪರಮಾತ್ಮನ ಜೊತೆ ನಾನು ಜಗಳ ಮಾಡಬೇಕು, ಸತ್ತಾ ತೋರಿಸ್ಬೇಕು, ಅವನ ಮೇಲೆ ದರ್ಪ ಮಾಡಬೇಕು. ಏನು ಪ್ರಪಂಚದಲ್ಲಿ ಮಾಡ್ತಿದ್ನೋ ಈಗೆಲ್ಲ ಅವನ ಮೇಲೆ ಮಾಡೋದು, ಅವನಿಗೆ ಜಬರ್ದಸ್ತಿ ಮಾಡಿ ಉಣಿಸೋದು, ನನ್ನ ಮಾತು ಕೇಳಲಾರ್ದರ್ಥ ಹೊರತು ಜಗಳ ಮಾಡೋದು. ನಾಮದೇವ ಹೆಂಗೆ ವಿಠ್ಠಲನ ಜೊತೆ ಜಗಳ ಮಾಡ್ತಿದ್ನೋ. ಅಸೇ ಆನಂದ ಅಪಾರ ತುಜೇ ಪಾಹುನಿ ಅವತಾರ. ಅವನ ಅವತಾರ ಸಗುಣದಲ್ಲಿ ಎಲ್ಲ ರೂಪದಲ್ಲೂ ಚರಾಚರದಲ್ಲೂ ವ್ಯಾಪಿಸಿದ್ದಾನು. ಅಕ್ಷರ ಬ್ರಹ್ಮ ರೂಪದಲ್ಲಿ, ಗ್ರಂಥ ರೂಪದಲ್ಲಿ, ಪುಸ್ತಕದ ರೂಪದಲ್ಲಿ, ಒಂದು ನದಿ ರೂಪದಲ್ಲಿ, ಜನ ಸಮುದಾಯ ರೂಪದಲ್ಲಿ. ಸ್ವಭಕ್ತರು ಸಂತರು ಏನು ಮಾಡ್ತಾರೆ, ಎಲ್ಲರನ್ನೂ ಅಪ್ಕೋತಾರಪ್ಪ. ಚಿದಂಬರ ಇವರೆಲ್ಲ ನಿನ್ನ ಸ್ವರೂಪನೇ ಕಣಪ್ಪ ಅಂತನ್ಬಿಟ್ಟು ಅದಕ್ಕೆ ಅವ್ರು ಏನು ಹೇಳ್ತಾರೆ, ಈ ಒಂದು ಅವತಾರ ಸಗುಣದೇ ನನಗೆ ಇಚ್ಛೆಯನ್ನು ಕೊಡು. ಆವಡಿ ಚಿತ್ತಿ ಸಗುಣಾಚಿ. ಯಾಕೆ ಅಂದರೆ ಈ ಸಗುಣದಲ್ಲಿ ಏನು ಆನಂದ ಇದೆಯೋ ಅದು ನಿರ್ಗುಣದಲ್ಲೂ ಇಲ್ಲ. ಚಿದಂಬರ ದಾಸಮಣೆ ಯಾಜಸಾಠಿ ಜನ್ಮಾಯಿಣಿ. ಇದಕ್ಕೋಸ್ಕರ ನನಗೆ ಜನ್ಮವನ್ನು ಕೊಡು, ಪುನಃ ಪುನಃ ಜನ್ಮವನ್ನು ಕೊಡು. ಯಾಕೆ? ನಿನ್ನನ್ನು ಮೆರೆದಾಡ್ಸೋಕ್ಕೆ, ನಿನ್ನನ್ನು ಕೊಂಡಾಡೋಕ್ಕೆ, ತಲೆ ಮೇಲೆ ಹೊತ್ಕೊಂಡು ನಿನ್ನನ್ನು ಓಡಾಡಲಿಕ್ಕೆ ನನಗೆ ಈ ಅವಕಾಶವನ್ನು ಕೊಡು. ಕಾಲ್ನಡಿಗೆಯಿಂದ ಹೋಗಿ ನಿನ್ನ ಬಗ್ಗೆ ಎಲ್ಲರಿಗೂ ಪ್ರಚಾರ ಮಾಡಬೇಕು. ಕಣ್ಣುಗಳಿಂದ ನಿನ್ನ ಸಗುಣ ರೂಪವನ್ನು ನೋಡಬೇಕು. ಕಿವಿಗಳಿಂದ ನಿನ್ನ ಕಥಾಶ್ರವಣ ಲೀಲಾಶ್ರವಣವನ್ನು ಕೇಳಿ ಆ ಭೋಗವನ್ನು ನಾನು ಆನಂದಿಸಬೇಕು, ಆಸ್ವಾದಿಸಬೇಕು. ಆ ಅನುಭವ, ದಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಟು ಭೋಗ ಮಾಡಬೇಕು. ನಾವೇನು ಭೋಗ ಮಾಡ್ತೀವಿ? ಪ್ರಪಂಚಕ್ಕೆ ಬಂದು ಕಾಮಕ್ರೋಧ ವಿಕಾರ ಉಳ್ಳವರಾಗಿ ವಾಸನಾ ಭೋಗ ಮಾಡ್ತೀವಿ. ಆದರೆ ವಾಸನಾ ಭೋಗ ಅಲ್ಲ, ಸಗುಣ ಬ್ರಹ್ಮದ ಭೋಗವನ್ನು ನಾವು ಮಾಡಬೇಕು. ಅದಕ್ಕೆ ಪುನಃ ಪುನಃ ಜನ್ಮ ಯಾಕೆ ಬೇಕು? ಟು ಎಕ್ಸ್ಪೀರಿಯನ್ಸ್ ಹಿಮ್, ಟು ಫೀಲ್ ಹಿಮ್ ಆ್ಯಂಡ್ ಟು ಸ್ಪ್ರೆಡ್ ದಟ್ ಜಾಯ್ ಟು ಎವ್ರಿಬಡಿ ಓವರ್ ಆನ್ ದಿಸ್ ಅರ್ತ್ ಅನ್ನೋದಕ್ಕೆ ಯಾಜಸಾಠಿ ಜನ್ಮಾಯಿಣಿ ಅಂತ ಹೇಳುತ್ತಾ ಸದ್ಗುರು ಚರಣಾರವಿಂದ ಅರ್ಪಣಮಸ್ತು ಅಭಂಗ ಪುಷ್ಪವನ್ನು ಸದ್ಗುರು ರಾಜಾರಾಮ್ ಮಹಾರಾಜ ಚರಣಕ್ಕೆ ಅರ್ಪಣೆ ಮಾಡಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.